ನೋಡಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹೇಳ್ತಕ್ಕಂಥ ಹಕ್ಕಿರ್ತದೆ. ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ಥರ ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು, ಹೊರಗಡೆ ಬಂದ ಮೇಲೆ ಚಪ್ಪಲಿ ಎಸೆಯೋದು, ನೀವು ಚಪ್ಪಲಿ ಎಸೆಯೋದು ಮಾತ್ರ ನೋಡಿದ್ದೀರ. ನಾವು ಪ್ರದೀಪಿಗೆ ಅವತ್ತೇ ಮಾರನೇ ದಿವಸನೇ, ಅಂದರೆ ಈ ಘಟನೆ ಆಗಿ ಮಾರನೇ ದಿವಸ ಫೋನಲ್ಲಿ ಮಾತಾಡಿದಾಗ ಭಾಳ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡ್ರು. ಹೇಳಲಿಲ್ಲ ಅವಾಗ ಸಡನ್ನಾಗಿ ಏನು ಅಂಥೇಳಿ. ಫಸ್ಟು ಅದು ಅವರ ಕುಟುಂಬದ ಬಗ್ಗೆ ಒಳಗಡೆ ಇದಾಗಿದ್ದು. ಯಾಕೆಂದರೆ ಒಳಗಡೆ ಮೋಸ್ಟ್ಲಿ ನಿಮಗೂ ಎಷ್ಟರ ಮಟ್ಟಿಗೆ ಮಾಧ್ಯಮದಲ್ಲಿ ಸಿಕ್ಕಿದೆ ಗೊತ್ತಿಲ್ಲ ನಿಮಗೆ. ಬಟ್ ಹೀಸ್ ಟ್ರೈಂಗ್ ಟು ಫೈಂಡ್ ಔಟ್. ಐ ಟೋಲ್ಡ್ ಯಾರು ವೀಡಿಯೋ ಮಾಡಿರ್ತಾರೆ ಅದನ್ನು ತಗೋಬೇಕು, ಅದನ್ನು ಕೂಡ ಭಾಳ ಸೀರಿಯಸ್ ಆಗಿ ತೊಗೋಬೇಕು. ಏನಾಗ್ತದೆ, ಪ್ರಜಾಪ್ರಭುತ್ವದಲ್ಲಿ ಟೀಕಾ ಟಿಪ್ಪಣಿಗಳು ನಡೀತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಹೋಗಿ ತಾಯಿಯವ್ರ ಬಗ್ಗೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಅದನ್ನೆಲ್ಲ ಪಾಪ ನಿನ್ನೆ ಭಾಳ ಕಣ್ಣೀರು ಹಾಕ್ಕೊಂಡು ಭಾಳ ದುಃಖ ಮಾಡಿಕೊಂಡು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದ್ರು. ಅಂದರೆ ಒಂಥರ ಈಗೇನಾಗ್ತದೆ, ಅವ್ರಿಗೂ ಸ್ವಲ್ಪ ಹುಮ್ಮಸ್ಸು, ಅವರಿಗೆ ಆ ಯಂಗ್ ಬ್ಲಡ್ ಅಂತ ಏನು ಹೇಳ್ತೀರಾ ಅದಿದೆ. ಅದು ಫಸ್ಟ್ ಅವ್ರ ಕ್ಯಾರೆಕ್ಟ್ರ್ ಕೂಡ ಹಾಗೆ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಯಾರು ಸರ್ಕಾರಿ ಕಾರ್ಯಕ್ರಮವನ್ನು ಬಂದು ನಿಲ್ಲಿಸ್ತಾರೆ, ಯಾರು ಏನೇ ಆಗಲಿ ಸರ್ಕಾರಿ ಕಾರ್ಯಕ್ರಮ ನಿಲ್ಲಿಸೋದಕ್ಕೆ ಅಧಿಕಾರ ಬರಲ್ಲ. ಯಾರು ನಿಲ್ಲಿಸಿದವರು ಅಂಥೇಳಿ ಮತ್ತೆ ತೊಗೊಂಡ್ರೆ ಮತ್ತೆ ನಾನು ಜಾತಿ ಮಾಡ್ದಂಗೆ ಆಗ್ಬಿಡುತ್ತೆ. ನಾನು ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಒಳಗಡೆ ಹೋಗಿ ಆಮೇಲೆ ನಾವು ನಿನ್ನೆನೂ ತಿಳ್ಕೊಂಡ್ವಿ. ಅಲ್ಲಿ ಏನಾಗಿದೆ, ಇನ್ನೊಂದು ವಿಚಾರ, ಇಲ್ಲಿ ಹತ್ತಿರ ಇದೆ ಚಿಕ್ಕಬಳ್ಳಾಪುರ ಅಂಥೇಳಿ ಎಲ್ಲ ಪೊಲೀಸ್ ಫೋರ್ಸ್ನು ಕೂಡ ಈ ಕಡೆ ತೊಗೊಂಡ್ಬಿಟ್ಟಿದ್ದಾರೆ. ಒಳಗಡೆ ಪೊಲೀಸ್ ಫೋರ್ಸ್ ಭಾಳ ಕಮ್ಮಿ ಇದೆ, ಹೊರಗಡೆಗೆ ಆಮೇಲೆ ಅಕ್ಯುಮುಲೇಟ್ ಮಾಡಿದ್ದಾರೆ. ಚಪ್ಪಲಿ ಎಸ್ದಾಗ ಪ್ರದೀಪ್ ಈಶ್ವರಿಗೆಲ್ಲ ಪೊಲೀಸ್ ಅವ್ರ ತಲೆ ಮೇಲೆ ಬಿದ್ದಿದೆ, ಅದು ಪೊಲೀಸ್ ಅವ್ರಿಗೆ ಬಿದ್ದಿದೆ. ಅದಾದಮೇಲೆ ಅವರು ಸ್ವಲ್ಪ ಆ್ಯಂಗರ್ ಆಗಿ ಸ್ವಲ್ಪ ಎಲ್ಲ ತೊಗೊಂಡು ಇದೆಲ್ಲ ಮಾಡಿ ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರಿಯಾಂಕ್ ಖಾರ್ಗೆ ಅವ್ರಿಗೂ ಫೋನ್ ಮಾಡಿದರು, ಮತ್ತು DG ಅವ್ರಿಗೂ ಮಾಡಿ ನೋಡಿ ಇದೆಲ್ಲದು ತಪ್ಪಾಗ್ತದೆ. ಯಾಕೆಂದರೆ ಇದು ಎಲ್ಲರಿಗೂ ಹೇಳ್ತಕ್ಕಂಥ ಹಕ್ಕುಗಳು ಬರ್ತದೆ. ಆದರೆ ಕೆಟ್ಟ ಮಾತುಗಳನ್ನು, ಕೆಟ್ಟ ಪದಗಳನ್ನು ಹೆತ್ತ ತಂದೆ ತಾಯಿಯವ್ರಿಗೆ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ನಾವು ಯಾವುದೇ ಕಾರಣಕ್ಕೂ ಸಹಿಸಬಾರ್ದು. ನಾವು ಮತ್ತು ಪ್ರದೀಪ್ಗೂ ಹೇಳಿದೆ, ಇವೆಲ್ಲ ರಾಜಕಾರಣದೊಳಗೆ ಇರ್ತದೆ. ಈಗ ನನಗೂ ಟೀಕಾ ಟಿಪ್ಪಣಿ ಮಾಡಿದ್ರಪ್ಪ, ಹೇರ್ ಸ್ಟೈಲು ಅವು ಇವು ಅಂತ. ಏನೋ ಅತ್ಲಾಗ ನಡೀತವೆ, ಏನು ತೊಂದರೆ ಏನಿಲ್ಲ. ಕನ್ನಡದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಸುಡ್ಗಾಡು ಮಾತಾಡ್ತಾರೆ, ಮಾಡ್ಕೊಳ್ಳಿ. ಬಟ್ ವೈಯಕ್ತಿಕವಾಗಿ ಇಷ್ಟೊಂದು ಕೀಳ್ಮಟ್ಟದ ಒಂದು ಹೊಟ್ಟೆ ಕಿಚ್ಚಿಗೆ ಮಾಡ್ತಕ್ಕಂಥದ್ದು ಆವಾಗ ಏನಾಗಿದೆ ಪಾಪ ಅವ್ರಿಗೂ ಹೊರಗಡೆ. ಆಮೇಲೆ ಇದ್ರ ಬಗ್ಗೆ ಏನು ಜಾತಿ ಬಗ್ಗೆ ಹೇಳಿದ್ದಾರೆ. ನೋಡಿ, ನಮ್ಮ ದೇಶದೊಳಗೆ ಜಾತಿ ಬಗ್ಗೆ ಯಾವನಾರು ತಗೊಂಡು ಬಂದರೆ ಫಸ್ಟು ಅವ್ರನ್ನ ನಾನು ಹೇಳ್ತಾ ಇದ್ದೀನಿ, ಹಾಗೆ ಬಿಡಬಾರ್ದು. ಕಠಿಣವಾಗಿರ್ತಕ್ಕಂಥ ಒಂದು ಶಿಕ್ಷೆಯನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ಜಾತಿನಿಂದನೇ ನಾಟ್ ಅಲೌಡ್. ತಂದೆ ತಾಯಿಯವರಿಗೆ ಹೆತ್ತಿರೋರು ಒಂದು ಕಡೆಗೆ ಜಾತಿ ಧರ್ಮ ಮಾಡಿಕೊಂಡ್ರೆ ಅದಕ್ಕೆ ಅವನು OBC ಆ ಥರ ಅವನಿಗೆ ಮನಸ್ಸಿಗೆ ಇದಾಯಿತು. ಮತ್ತು ಅದು ನಿನ್ನೆ ಹೇಳ್ಕೊಂಡ ಅವನು, ಇಲ್ಲ ನಾವೇನು ಹಿಂದುಳಿದವರು ಅಂತೇಳಿ ಈ ಥರ ಮಾಡ್ತಾರಾ ಸರ್, ಅಲ್ಲಿ ವರ್ಗದವರು ಅದು ಇದು ಅಂದ್ಬಿಟ್ಟ. ನೋಡಪ್ಪ, ಆ ಥರ ಅನ್ಕೋಬೇಡ. ಯಾರೊಬ್ಬರು ವೈಯಕ್ತಿಕವಾಗಿ ಒಂದು ಪಕ್ಷದಿಂದನೇ ಬಂದಿದ್ದದು, ಅದು JDS ಪಕ್ಷದವರೇ ಬಂದಿದ್ದು, ಕೆಲವರು BJP ಅವರು ಅವ್ರ ಜೊತೆಗೆ. ಯಾಕೆಂದರೆ ಇಬ್ಬರು ಅವ್ರು ಸೇರ್ಕೊಂಡಿದ್ದಾರೆ. ಬಂದು ಈ ಕೆಲಸ ಮಾಡೋದಿದೆಯಲ್ಲ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಖಂಡನೆ ಮಾಡಬೇಕಾಗ್ತದೆ. ಯಾವುದೇ ಪಕ್ಷದವರಾಗಲಿ ನೀವು ಪೊಲಿಟಿಕಲಿ ಡಿಫೈ ಮಾಡಿ, ಪೊಲಿಟಿಕಲಿ ಹೇಳಿ, ಪೊಲಿಟಿಕಲಿ ಇರ್ತದೆ ಸಾಕಷ್ಟು. ಆದರೆ ಈ ಥರ ಇಲ್ಲೇ ಹೊರಗಡೆ ಹಿಂಗೆ ಹೋದರೆ ನಾಳೆ ನೀವು ಎಲ್ಲಿವರೆಗೂ ಹೋಗ್ತೀರಾ? ರೋಡಲ್ಲಿ ಹಂಗಾರೆ ಎಲ್ಲ ಸಾಮಾನ್ಯ ಪ್ರಜೆಗೂ ಮಾಡ್ತಾರಲ್ಲ ಹಿಂಗೆ. ಆಮೇಲೆ ನಿಂದನೆ ಮಾಡಬೇಕಾದ್ರೆ OBCಗೆ ಅಂತೇಳಿ ಇವ್ರು ಹೇಳ್ದ. ಎಷ್ಟು % ಇದ್ದಾರೆ OBC? ಅದಕ್ಕೆ ನಿನ್ನೆ ನಾವು ಕೂಡ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದ್ವಿ, ಇಲ್ಲ ಸರ್ ಒಂದು ಸಂಘಟನೆ ಮಾಡಬೇಕು, ಹಿಂಗೆ ಬಿಡೋಕ್ಕೆ ಹೋಗಬಾರ್ದು. ಈ ಥರ ನಿಂದನೆಯನ್ನು ಮಾಡ್ಕೊಂಡು ಹೋದರೆ ನಮ್ಮ ದೇಶದೊಳಗೆ, ನಮ್ಮ ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನ ಯಾಕೆ ಕೊಟ್ಟಾರೆ ನಿಮಗೆ? ನಾವು ಸಂವಿಧಾನನ ದೇವಸ್ಥಾನದಲ್ಲಿ ಇದ್ದುಬಿಟ್ಟು ದೇವರ ಸ್ಥಾನದಲ್ಲಿದ್ದು ನಾವು ಮಾತಾಡ್ತಾ ಇದ್ದೀವಿ. ಯಾವತ್ತೂ ಕೂಡ ಇರಬಾರ್ದು. ಪ್ರದೀಪ್ ಅವರು ಸ್ವಲ್ಪ ಹುಮ್ಮಸ್ಸಲ್ಲಿ ಮಾತಾಡಿರ್ಬೋದು. ಬಟ್ ಎಲ್ಲಿಂದ ಶುರು ಆಯಿತು? ಬಿಡದಿ ಬಗ್ಗೆ ಅವ್ರು ಮಾತಾಡಿದ್ದು. ಬಿಡದಿ ಬಗ್ಗೆ ಮಾತಾಡಿದ ತಕ್ಷಣ ಕುಮಾರಸ್ವಾಮಿ ಅವರು ಯಾರೋ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಅವ್ರದ್ದು ಎಂಥದ್ದು ಅವ್ರ ಆಸ್ತಿ ಬಗ್ಗೆ ಮಾತಾಡಿದ್ರು. ಇವ್ರು ಏನು ಮಾಡ್ದ, ಅವ್ರ ಆಸ್ತಿ ಬಗ್ಗೆ ಮಾತಾಡ್ದ. ಇದು ಟೀಕಾ ಟಿಪ್ಪಣಿಗಳು ನಡೀತವೆ, ನೀವು ಬೇಕಾದ್ರೆ ತೋರಿಸಲಿಲ್ಲ ಅಂದ್ರೂ ಪರವಾಗಿಲ್ಲ. ಎಲ್ಲ ಇದನ್ನು ಹೋಗಿ ಈ ಮಟ್ಟಕ್ಕೆ ಹೊಟ್ಟೆ ಕಿಚ್ಚಿಗೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಅವನಿಗೆ ಸಿಟ್ಟು ಬಂದು 15 ವರ್ಷ ಆದಮೇಲೆ ಒಬ್ಬರು ಹಿಂದುಳಿದವ್ರು ಗೆದ್ದಿರೋದು ಇವರಿಗೆ ಸಿಟ್ಟು. ಇದೆಲ್ಲ ಅವ್ನು ಆ್ಯಕ್ಚುಲಿ ಹೀ ಈಸ್ ಅಂಡರ್ ಗೋಯಿಂಗ್. ಇದು ಒಂದೇ ಸತಿಗೆ ಅಲ್ಲ, ನೀವು ತಿಳ್ಕೊಳ್ಳಿ, ಒಂದು 3-4 ಸತಿ ಆಗಿದೆ. ನಾನು 3-4 ಸತಿ ಮಾಡಿದಾಗಲೂ ಕೂಡ ನೀನು ಯಾವುದೇ ಕಾರಣಕ್ಕೂ ನಾನು OBC ಹೀಗೆಲ್ಲ ಹೇಳ್ಕೊಳಕ್ಕೆ ಹೋಗ್ಬೇಡ. ನೀವು OBCನೇ, ನಾನು OBCನೇ. ಬಟ್ ನಮಗೆ ಮತ ಹಾಕಬೇಕಾದ್ರೆ ಎಲ್ಲರೂ ಹಾಕಿರ್ತಾರೆ. ನಾವು ಒಂದು ಸೆಗ್ರಿಗೇಟ್ ಮಾಡ್ಕೊಳ್ಳೋದು ಬೇಡ. ನಾವೆಲ್ಲರೂ ತೊಗೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಳ್ಳೋಣ. ಅಲ್ಲಿ ಬರೋರು ವಿಕೃತ ಮನಸ್ಸಲ್ಲಿ ಇರ್ತಾರೆ ಹೊರತು ನಿಮ್ಮನ್ನು ಟಾಂಟ್ ಮಾಡೋಕ್ಕೆ ಬರ್ತಾರೆ ಹೊರತು ಅದಕ್ಕೆ ನೀವು ಟಾಂಟ್ ಆಗೋದು ಬೇಡ. ಎಲ್ಲರೂ ಕೂಡ
ನಿಮಗೆ ಯಾರು ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ನಿಮಗೆ ಆಶೀರ್ವಾದ ಮಾಡಿರ್ತಾರೆ ಅಂಥೇಳಿ ನಿನ್ನೆ ಸಿದ್ದರಾಮಯ್ಯ ಸಾಹೇಬರು, ಅದಕ್ಕೆ ನಾನು ಹೋದೆ ನಿನ್ನೆ. ನಾನು ಯತೀಂದ್ರ ಅವರು ಎಲ್ಲ ಮಾತಾಡ್ಕೊಂಡಿದ್ವಿ, ರವಿ ಬೋಸರಾಜ್ ಅವರಿದ್ದರು, ಆಮೇಲೆ ಎಲ್ಲ ಪಾಪ ಇವರೆಲ್ಲ ಬಂದರು, ಯಾರು ಸಂತೋಷ್ ಲಾಡು, ಚಲುವರಾಯಸ್ವಾಮಿ ಅವರೆಲ್ಲ ಸುಮ್ಮನೆ ಜನರಲಾಗಿ ಬಂದರು. ಬಂದಾಗ ಇದು ಸ್ವಲ್ಪ ಇನ್ನೂ ಚರ್ಚೆ ಲಾರ್ಜ್ ಆಗಾಯಿತು. ಆವಾಗ ಹೇಳಿದರು ಶಿವಲಿಂಗೇಗೌಡರು ಒಂದು ಮಾತು ಹೇಳಿದರು. ಅವರು ಅಷ್ಟೇ, ನನಗೂ ಕಣ್ಣಲ್ಲಿ ನೀರು ಬರ್ಸಿಬಿಟ್ರು ವಿಧಾನಸೌಧದೊಳಗೆ. ನಾನು ಬಾಯಿ ಬಿಟ್ಟು ಏನೇನೋ ಮಾತಾಡಿದೆ, ನಾನಿಲ್ಲ, ಅದಕ್ಕೂ ಕ್ಷಮೆ ಕೇಳೋಣ ಬೇಕಾದರೆ. ಬಟ್ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವ? ಎಲ್ಲಿಗೆ ಹೋಗ್ತಾ ಇದೆ? ಆಯಿತು, ಈವನ್ ಪ್ರದೀಪ್ ಈಶ್ವರು ತಪ್ಪು ಮಾಡಿದ್ದಾರೆ, ಕೇಸ್ ಹಾಕಿ, ಬೇಡ ಅನ್ನಲ್ಲ. ಸೊ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಎಲ್ಲರಿಗೂ ಕೇಸ್ ಹಾಕಬೇಕಂತ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅವರಿಗೆ ಮೊನ್ನೆ ಮಾತಾಡಿದ್ದಾರೆ. ಮಾತಾಡಿ ಈ ಥರ ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಇದು ಬೇರೆ ಕಡೆ ಅಲ್ಲ ರೀ. ಒಂದು ನಿಮಿಷ ಪ್ರವೋಕ್ ಎಲ್ಲಿಂದ ಮಾಡಿದ್ದು? ಪ್ರವೋಕ್ ಯಾವಾಗ ಮಾಡಿದ್ದು? ನೀವೇ ಕರೆಕ್ಟಾಗಿ ನೋಡಿ, ನೀವೇ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅವ್ನು ಸುಮ್ಮನೆ ಕೂತ್ಕೊಂಡಿದ್ದಾನೆ, ಅವನೇನು ಮಾತಾಡಿಲ್ಲಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವು ಒಪ್ತೀರಾ? ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ಹೊರಗಡೆಗೆ ಸಿದ್ದರಾಮಯ್ಯ ಇಲ್ಲ ಅಂಥೇಳಿ ಯಾವ್ದಾರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವನ್ನ ಕಪ್ಪು ಬಾವುಟ ತೋರಿಸ್ತಾರೆ, ಇದನ್ನು ತೋರಿಸಿ ಏನು ಮಾಡ್ತಾರೆ? ಅವಾಗ ಏನು ಮಾಡ್ತಾರೆ? ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕ್ತಾರೆ, ಕೇಸ್ ಹಾಕ್ತಾರೆ. ಅದು ರೂಲ್ಸ್ ಇದೆ. ಪ್ರಧಾನಮಂತ್ರಿಗಳು ಬಂದಾಗಲೂ ಕೂಡ ಸರ್ಕಾರಿ ಕಾರ್ಯಕ್ರಮಕ್ಕೆ ನೀವು ವಿರೋಧ ಮಾಡಿದಾಗ ಸರ್ಕಾರಿ ಕಾರ್ಯಕ್ರಮಕ್ಕೆ ಅದಕ್ಕೆ ಎಷ್ಟೋ ಜನರು ಕಾಂಗ್ರೆಸ್ ಅವ್ರನ್ನೂ ಅರೆಸ್ಟ್ ಮಾಡಿರ್ತಾರೆ, ನಮ್ಮ ಕಾರ್ಯಕ್ರಮನ ಅವ್ರನ್ನ ಅರೆಸ್ಟ್. ಬಟ್ ಹಂಗೆ ಅಂದ ತಕ್ಷಣ, ಪ್ರಚೋದನೆ ಅಂದ ತಕ್ಷಣ ನೀವು ಹೆಂಗೆ ಬೇಕಾದ್ರೆ ತಾಯಿಯವ್ರ ಬಗ್ಗೆ ಮತ್ತು ಮನೆಯವ್ರ ಬಗ್ಗೆ ಮತ್ತು ಆಯಿತು ಸಮಾಜದ ಬಗ್ಗೆ ನೀವು ಒಪ್ತೀರ? ಹಾಗಾದ್ರೆ ನಾನು ಇಲ್ಲಿ ಎದ್ದು ನಿಂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಸಂವಿಧಾನದ ಮೇಲೆ ಮತ ಹಾಕ್ಸ್ಕೊಂಡು ಬಂದು ಮಾತಾಡೋನು ನಾನು. ಪ್ರಚೋದನೆ ಹೆಂಗೆ ಬರ್ತದೆ? ಹೊರಗಡೆ ಅವನಿಗೆ ಸಿಟ್ಟು ಬಂದು ಆಮೇಲೆ ಅವನು ಯಾವಾಗ ಒಳಗಡೆ ಮಾತಾಡಿಲ್ಲ, ಅವನು ಮಾತಾಡೋಕ್ಕೆ ಬಿಟ್ಟಿಲ್ಲ 2 ತಾಸು, ಎಲ್ಲ ತಿಳ್ಕೊಂಡ್ವಿ ನಾವು. ಅದಾದಮೇಲೆ ಅಧ್ಯಕ್ಷರು ಭಾಷಣ ಮಾಡಿ ಆಮೇಲೆ ಹೊರಗೆ ಹೊರಟಿದ್ದಾರೆ. ಹೊರಗೆ ಹೊರಟ ಮೇಲೆ ಆ ಹೊರಡೋ ಟೈಮಿಗೆ ಆ ಲ್ಯಾಂಗ್ವೇಜ್ ಇದೆಯಲ್ಲ, ಆಯಿತು ನೀವೇ ಆ ಸ್ಥಾನದಲ್ಲಿ ಇಟ್ಕೊಳ್ಳಿ ನೋಡೋಣ. ಪ್ರಶ್ನೆಗಳು ನನಗೂ ಕೇಳ್ಯಾರೆ, ನಾನೊಬ್ಬ ಸಚಿವನಾದಾಗಲೂ ಕೇಳ್ಯಾರೆ, ನನಗೆ ಶಾಸಕನಾದಾಗಲೂ ಕೇಳಿದ್ದಾರೆ. ಅವನು ಒಬ್ಬ ಚಿಕ್ಕ ಹುಡುಗ ಏನೋ ಒಂದು ಬೆಳೆದಿದ್ದಾನೆ, ಬೆಳಿಬೇಕಾದ್ರೆ ಅವ್ರನ್ನ ನಾವು ಸಪೋರ್ಟ್ ಮಾಡಬೇಕು. ನಾನು ಅದಕ್ಕೆ ಮಾಡಿದ ತಕ್ಷಣ ನಾನು ಹೇಳಿದೆ, ಇಲ್ಲ ಪ್ರದೀಪ್ ನೀವು ಯಾಕೆ ಈ ಥರ ಮಾತಾಡಿದ್ರಿ ಅಂತೇಳಿ. ಹೊರಗಡೆ ಬಂದ ಮೇಲೆ ಮೀಸೆ ತಿರುವುದು ಇದೆಲ್ಲ ಮಾಡಿದಾಗ, ಇಲ್ಲ ಮಧುವಣ್ಣ ನಾವು ಹಿಂಗೆ ಮಾಡಿದ್ರೆ ನಾವು ಏನು ಮಾಡಬೇಕು? ಆವಾಗ ಅವನು ಹಂಚ್ಕೊಂಡ, ಇಲ್ಲ ನೀನು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹೇಳು ಏನಾಯಿತು ಅಂಥೇಳಿ. ಯಾಕೆಂದರೆ ಒಳಗಡೆ ಆಗಿದ್ದು ಗೊತ್ತಾಗಿಲ್ಲ. ಯಾರು ಒಪ್ತೀರಾ ನೀವು ಹೇಳಿ ನೋಡೋಣ? ಏನು ಒಂದು ನಿಮಿಷ, ಬಿ ಜೆ ಪಿಯವ್ರು ಹೇಳ್ತಾರೆ ಅಂದ ತಕ್ಷಣ ನಂಬಕ್ಕಾಗತ್ತಾ? ಅವ್ರದ್ದು ಹಿಸ್ಟ್ರಿ ತೆಗಿಯೋಣ, ಮಂಗಳೂರು ಭಾಗದ ಹಿಸ್ಟ್ರಿ ತೆಗಿಯೋಣ ಅವ್ರದ್ದು. ಯಾವಾಗಲೂ ಅಷ್ಟೇ ರಾಜಕಾರಣದೊಳಗೆ ನೋಡಬೇಕೇ ಹೊರತು, ಪ್ರಜಾಪ್ರಭುತ್ವದ ರೀತಿಯಲ್ಲಿ ನೋಡಬೇಕೇ ಹೊರತು. ಯಾಕೆ ದೇವೇಗೌಡರು ನೈಸ್ ರೋಡ್ ಬಗ್ಗೆ ಒಂದು ಪದ ಬಳಕೆ ಮಾಡಿದ್ರು ಗೊತ್ತಾ? ಹಂಗಾರೆ ಈಗ ಅವ್ರ ಜೊತೆಗೆ ಪಕ್ಕ ಕೂತ್ಕೊಂಡು ಏನು ಮುಖ ತೋರಿಸ್ಕೊಂಡು ಅವರಿಬ್ಬರು ಕೂತ್ಕೋತಾರೆ? ಆ ಪದ ನೀವು ತೋರಿಸಿದಿರಿ, ಇದೇ ದೇವೇಗೌಡರು ನರೇಂದ್ರ ಮೋದಿಯವ್ರ ಬಗ್ಗೆ ಏನಂದಿದ್ರು? ದೇಶ ಬಿಟ್ಟು ಹೋಗ್ತೀನಿ ಅಂತ. ನಾವು ಅದನ್ನು ಏನು ಪೊಲಿಟಿಕಲಿ ಮಾತಾಡ್ತೀವಿ ನಾವು. ಹಂಗಂದ ತಕ್ಷಣ ಏನಾದ್ರು ಕೆಟ್ಟದಾಗಿ ಮಾತಾಡೋಕ್ಕಾಗುತ್ತನ್ರಿ? ಅದು ಮಾತಾಡೋಕ್ಕಾಗುತ್ತಾ? ಹಾಂ, ಇಲ್ಲ ನೋಡಿ, ಒಂದು ನಿಮಿಷ ಇದೆಯಾ? ಇದನ್ನು ಅವರು ವೈಯಕ್ತಿಕವಾಗಿ ಬೆನಿಫಿಟ್ಟಿಗೆ ಮಾಡ್ತಾರೆ ಅವರು. ಆದರೆ ನಮ್ಮ ಪಕ್ಷದೊಳಗೆ ನಾವು ಸಂವಿಧಾನವನ್ನು ಪ್ರತಿಪಾದಿಸಿ ಸಂವಿಧಾನವನ್ನು ನಂಬ್ಕೊಂಡು ಬಂದಿರೋರು. ಇದು ಯಾರೇ ವಿರುದ್ಧ ಯಾರೇ ಇಲ್ಲ. ಹಾಗಾದ್ರೆ OBC ಅವರು ಸಂಘಟನೆ ಮಾಡಬೇಡಿ ಅಂತ ನೀವು ಹೇಳ್ತೀರಾ? ಈಗ ನಾವು OBC ಪ್ರದೀಪ್ ಅವರು, ನಾನು ಒಬ್ಬ OBC ಅವನು. ಅವ್ನು ಮದಣ್ಣ ನಾನು ಏನು ಮಾಡಬೇಕು ಅಂಥೇಳಿ ಕಣ್ಣಲ್ಲಿ ನೀರು ಹಾಕಿದಾಗ ನಾನು ಫಸ್ಟ್ ಹೇಳಿದ್ದು, ಬಿಡಪ್ಪ ನೋಡಪ್ಪ, ನಮಗೆಲ್ಲರಿಗೂ ಹಿರಿಯರಿದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗೋಣ, ನಾಳೆ ನೀ ಫಸ್ಟ್ ಬಾ ನೀನು. ಇಲ್ಲ ನಾನು ಎಲ್ಲ ಔಟ್ ಆಫ್ ಸ್ಟೇಷನ್ ಹೋಗೋದಿದ್ದ, ನೀ ಕ್ಯಾನ್ಸಲ್ ಮಾಡು ಒಂದೇ ಫ್ಲೈಟ್ನ, ನೀ ಕ್ಯಾನ್ಸಲ್ ಮಾಡು, ಫಸ್ಟಲ್ಲಿ ಬರಬೇಕು ಅಂತ. ಬಂದ ತಕ್ಷಣ ಏನಾಯಿತು, ಮೊನ್ನೆನೂ ಮಾತಾಡಿದ್ದಾರೆ. ಬಟ್ ಅವನಿಗೆ ದುಃಖ ತಡೆಯೋಕ್ಕಾಗಲಿಲ್ಲ. ಅವನಿಗೆ ಸ್ಟಾರ್ಟಿಂಗಲ್ಲೇ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಬಿಟ್ಟ. ಅವನು ಏನೋ ಕಷ್ಟಪಟ್ಟು ಬಂದಿದ್ದಾನೆ, ಏನೋ ಹ್ಯೂಬ್ಲೊಟ್ ಎಂಥದ್ದು ವಾಚ್ ಬಗ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿದರು, ಹಾಗೆ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡಿದ್ರು. ಬೇಡ ಅಂದರೆ ಬಡಿ, ಉತ್ತರ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅದಕ್ಕೆ ಜನರನ್ನು ಕಳಿಸಿ